ಕೃಷಿ ಚಟುವಟಿಕೆಯ ಜೊತೆಗೆ ಹೈನುಗಾರಿಕೆಯಲ್ಲಿಯೂ ತೊಡಗಿಕೊಳ್ಳುವ ಮೂಲಕ ರೈತರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಅವರು ಹೇಳಿದರು. ಶನಿವಾರ ಗೋಕರ್ಣ ಮೂಲೆಕೇರಿಯಲ್ಲಿ ನಡೆದ ತಾಲೂಕು ಮಟ್ಟದ ದೇಶಿ ಜಾನುವಾರು ಪ್ರದರ್ಶನ ಮತ್ತು ಉಚಿತ ಜಾನುವಾರು ಚಿಕಿತ್ಸಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರ ಹೈನುಗಾರಿಕೆಗೆ ಸಾಕಷ್ಟು ಸೌಲಭ್ಯಗಳನ್ನು ನೀಡುತ್ತದೆ ಎಂದ ಅವರು, ನೂತನ ಪಶು ಆಸ್ಪತ್ರೆ ನಿರ್ಮಾಣ, ವೈದ್ಯರ ನೇಮಕವನ್ನ ಮಾಡಲಾಗುತ್ತಿದ್ದು, ಜಾನುವಾರುಗಳಿಗೆ ಸಾಕಷ್ಟು ಔಷಧಗಳು ಉಚಿತವಾಗಿ ಲಭ್ಯವಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಇಂತಹ ಜಾನುವಾರು ಶಿಬಿರದ ಮೂಲಕ ರೈತರಿಗೆ ಹಸು ಸಾಕಾಣಿಕೆಗೆ ಹೆಚ್ಚು ಪ್ರೋತ್ಸಾಹ ದೊರೆಯುವಂತಾಗಲಿದೆ ಎಂದರು. ಮತ್ತು ಒಂದು ಮಾತು ಏನಂತ ಹೇಳಿದ್ರೆ, ನಮ್ಮ ಅಧಿಕಾರಿ ವರ್ಗದವರು ಇವತ್ತು ನಮ್ಮಲ್ಲಿ ಹಾಲು ಪರ್ಸೆಂಟೇಜ್ ಕಡಿಮೆ ಕೊಡ್ತದೆ. ಅದೇ ನೀವು ಘಟ್ಟದ ಮೇಲ್ಗಡೆ ಇವತ್ತು ಹಾವೇರಿನೋ ಗದಗ್ ಹೋದ್ರೆ ಅಲ್ಲಿ ಹಾಲು ಏನು ಪ್ರಮಾಣ ಲೀಟರ್ ಹೇಳ್ತೇವೆ, ಸೇರ್ ಅಂತೇವಲ್ಲ, ಇಲ್ಲಿ 1-2 ಲೀಟರ್ ಹಾಲು ಕೊಟ್ರೆ ಅಲ್ಲಿ 4 ಲೀಟರ್ ಹಾಲು ಕೊಡ್ತದೆ ನೋಡ್ರಿ. ಯಾಕೆ ಕೊಡ್ತದೆ? ಒಂದು ನೋಡಿ ಕೇಳಿದ್ರೆ ಕ್ಲೈಮೇಟ್ ಅಂದ್ರು. ಅದ್ರ ಜೊತೆಲಿ ಅಲ್ಲಿ ಇದು ಜೋಳದ ದಂಟನ್ನ ತಿನ್ನೋದ್ರಿಂದ ಅದು ಹಾಲು ಜಾಸ್ತಿ ಕೊಡ್ತದೆ ಅನ್ನುವಂಥದ್ದನ್ನ ನಾನು ತಿಳ್ಕೊಂಡಿದ್ದೆ. ನಾನೇನ್ ಡಾಕ್ಟರ್ ಅಲ್ಲ, ನನ್ಗೆ ನಾವ್ ಹಿಂಗೆ ಹೋಗ್ಬೇಕಾದ್ರೆ ಸ್ವಲ್ಪ ತಿಳ್ಕೊಂಡಿದ್ದೆ. ಆದ್ರೆ ಆ ಜೋಳದ ದಂಟನ್ನು ನಾವಿಲ್ಲಿ ತಂದು ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ನಾವು ಅಧಿಕಾರಿಗಳು ಪ್ರಯತ್ನವನ್ನು ಮಾಡ್ಬೇಕು. ಸರ್ಕಾರ ನಮ್ಮ ಹತ್ರ ಹೇಳ್ಬೇಕು, ಸರ್ ಇಲ್ಲಿ ತಂದು ಕೊಡೋಣ, ಇಲ್ಲಿ ರೈತರಿಗೆ ಅನುಕೂಲ ಆಗ್ತದೆ. ಅವ್ರು ಬೆಳೆದಂತ ಬೆಳೆ ಇವತ್ತು ಅಕಾಲಿಕ ಮಳೆಯಿಂದ ಕಳ್ಕೊಂಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದ್ ಕವರಿ ಮಾತನಾಡಿ, ಇಂದಿನ ದಿನದಲ್ಲಿ ಹೈನುಗಾರಿಕೆ ಕಡಿಮೆಯಾಗುತ್ತಿರುವ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸಿದ ಅವರು, ಹೈನುಗಾರಿಕೆಯಿಂದ ಆದಾಯದ ಜೊತೆ ಹಸು ನಮ್ಮ ಮನೆಯ ಲಕ್ಷ್ಮಿ ಎಂಬ ಭಾವದೊಂದಿಗೆ ಪಶುಸಂಗೋಪನೆಯಲ್ಲಿ ಹೆಚ್ಚು ಜನರು ತೊಡಗಲಿ ಎಂದು ಆಶಿಸಿದರು. ಮುಖ್ಯ ಅತಿಥಿಯಾಗಿ ತಾಲೂಕ್ ಪಂಚಾಯತ್ ಕುಮಟಾದ ಆಡಳಿತಾಧಿಕಾರಿ ಡಯಟ್ ಪ್ರಾಚಾರ್ಯ ಈಶ್ವರ್ ನಾಯ್ಕ್, ತೊರ್ಕೆ ಗ್ರಾಮ ಪಂಚಾಯತ್ ಸದಸ್ಯರಾದ ನಾರಾಯಣ್ ಎಚ್ ನಾಯಕ್, ಮಹೇಶ್ ಕಮಲಾಕರ್ ನಾಯಕ್, ಸುವರ್ಣ ಕೆ ಮಾದನ್ಗೇರಿಕರ್, ಸವಿತಾ ರಾಜು ಹರಿಕಾಂತ್ ಆಗಮಿಸಿದ್ದರು. ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕ ವಿಶ್ವನಾಥ್ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ, ಜಾನುವಾರು ಶಿಬಿರದ ಉದ್ದೇಶದ ಕುರಿತು ವಿವರಿಸಿ ಸ್ವಾಗತಿಸಿದರು. ಕತಗಾಲ ಪಶು ಚಿಕಿತ್ಸಾಲಯದ ವೈದ್ಯಾಧಿಕಾರಿ ಡಾಕ್ಟರ್ ಭರತ್ ಕುಮಾರ್, ಹೊಳೆಗದ್ದೆ ಪಶು ಚಿಕಿತ್ಸಾಲಯದ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಭೂಷಣ್, ಕುಮಟಾ ಪಶುವೈದ್ಯಕೀಯ ಆಸ್ಪತ್ರೆಯ ಪಶುವೈದ್ಯಕೀಯ ಸಹಾಯಕರಾದ ಗಾಯತ್ರಿ ಎಂ ನಾಯ್ಕ್, ಜಾನುವಾರು ಅಭಿವೃದ್ಧಿ ಅಧಿಕಾರಿ ವಿಎಂ ಹೆಗಡೆ, ಗೋಕರ್ಣ ಪಶು ಆಸ್ಪತ್ರೆಯ ಜಾನುವಾರು ಅಧಿಕಾರಿ ವಿನಾಯಕ್ ಎಂ ನಾಯ್ಕ್ ಉಪಸ್ಥಿತರಿದ್ದರು. ಪಶುಸಂಗೋಪನಾ ಇಲಾಖೆಯ ಸಿಬ್ಬಂದಿ, ಗೋಕರ್ಣ ಗ್ರಾಮ ಪಂಚಾಯತ್ ಸದಸ್ಯ ಸುಜಯ್ ಶೆಟ್ಟಿ ಹಾಗೂ ಈ ಭಾಗದ ರೈತರು ಮತ್ತಿತರರು ಪಾಲ್ಗೊಂಡಿದ್ದರು. ಮಿರ್ಜಾನ್ನ ಪಶು ಆಸ್ಪತ್ರೆಯ ಹಿರಿಯ ಪಶುವೈದ್ಯಕೀಯ ಪರೀಕ್ಷಕ ಶ್ರೀಕಾಂತ್ ಭಟ್ಟ ಕಾರ್ಯಕ್ರಮವನ್ನ ನಿರ್ವಹಿಸಿದರು. ಈ ಭಾಗದ ಒಟ್ಟು 98 ದೇಶಿ ಜಾನುವಾರುಗಳು ಶಿಬಿರಕ್ಕೆ ಬಂದಿದ್ದು, ಇದರಲ್ಲಿ 12 ಬರಡು ದನಗಳಿಗೆ ಚಿಕಿತ್ಸೆಯನ್ನ ನೀಡಲಾಯಿತು. ಅಲ್ಲದೆ ಉಳಿದ ಜಾನುವಾರುಗಳಿಗೆ ಟಾನಿಕ್ ಸೇರಿದಂತೆ ಅಗತ್ಯ ಔಷಧಗಳನ್ನು ಉಚಿತವಾಗಿ ವಿತರಿಸಿ ಹಸು, ಕರು ಸೇರಿದಂತೆ ವಿವಿಧ ವಿಭಾಗದಲ್ಲಿ ಸ್ಪರ್ಧೆ ನಡೆಯಿತು. ನ್ಯೂ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಎಂದು ಹೇಳಿಕೊಳ್ಳುವ ಅಯೂಬ್ ಖಾನ್ ಎಂಬುವವರು ಜೈನ ಧರ್ಮೀಯರ ಬಗ್ಗೆ ಖಾಸಗಿ ಟಿವಿ ಚಾನೆಲ್ ಒಂದರಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿದ್ದು, ಆರೋಪಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಭಟ್ಕಳದ ಶ್ರೀ ಪದ್ಮಾವತಿ ಜ್ವಾಲಮಾಲಿನಿ ಮತ್ತು ಚಂದ್ರನಾಥಸ್ವಾಮಿ ಟ್ರಸ್ಟ್ ವತಿಯಿಂದ ತಹಶೀಲ್ದಾರ್ ಹಾಗೂ ಡಿವೈಎಸ್ಪಿ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು. ಕಳೆದ ಹಲವಾರು ತಿಂಗಳುಗಳಿಂದ ಜೈನ ಧರ್ಮದ ಬಗ್ಗೆ, ಜೈನ ಧರ್ಮದ ಆಚರಣೆಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅತ್ಯಂತ ಅಶ್ಲೀಲವಾಗಿ ಹಾಗೆ ಅತ್ಯಂತ ಕೆಟ್ಟ ಶಬ್ದಗಳಿಂದ ನಿಂದಿಸುವಂತಹ ಕೆಲಸ ನಡೀತಾ ಇದೆ. ತಮ್ಮ ವಾದಗಳನ್ನು ಸಮರ್ಥನೆ ಮಾಡಿಕೊಳ್ಳುವುದಕ್ಕೋಸ್ಕರ ಅನ್ಯ ಧರ್ಮಗಳನ್ನ ಕೆಟ್ಟ ಶಬ್ದಗಳಿಂದ ನಿಂದಿಸುವಂತದ್ದು, ಸಮರ್ಥನೆಗೋಸ್ಕರ ಜೈನ ಧರ್ಮದ ತೀರ್ಥಂಕರುಗಳನ್ನ, ಭಗವಾನ್ ಬಾಹುಬಲಿಯನ್ನ ಬಳಸಿಕೊಂಡು ತಮ್ಮ ವಾದಗಳನ್ನ ಮಾಡ್ತಾ ಇರುವಂತದ್ದನ್ನ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣ್ತಾ ಇದ್ದೇವೆ. ಖಾಸಗಿ ಚಾನೆಲ್ ಒಂದರಲ್ಲಿ ಹಿಜಾಬ್ ಕುರಿತು ಚರ್ಚೆ ನಡೆಸುತ್ತಿರುವ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹರನ್ನ ಟೀಕಿಸುವ ಭರದಲ್ಲಿ ಮೈಸೂರು ನಿವಾಸಿ ಅಯೂಬ್ ಖಾನ್ ಗೊಮ್ಮಟೇಶ್ವರನ ಬಗ್ಗೆ ಅಶ್ಲೀಲವಾಗಿ ಮಾತನಾಡಿದ್ದಾರೆ. ಇದು ಖಂಡನೀಯವಾಗಿದೆ. ಹಲವಾರು ಬಾರಿ ಸಾಕಷ್ಟು ಜನರು ಇದೇ ತೆರನಾಗಿ ಮಾತನಾಡಿ ಜೈನ ಧರ್ಮೀಯರಿಗೆ ನೋವನ್ನ ಉಂಟು ಮಾಡಿದ್ದಾರೆ. ಇದನ್ನ ಜೈನ ಧರ್ಮೀಯರು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅಲ್ಲದೆ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಹಾಗೂ ಪಬ್ಲಿಕ್ ಟಿವಿಯ ಆಂಕರ್ ಅರುಣ್ ಬಡಿಗೇರ ಇವರು ಸಾಮಾಜಿಕ ಜಾಲತಾಣಗಳಲ್ಲಿ ಜೈನ ಧರ್ಮೀಯರ ಧಾರ್ಮಿಕ ನಂಬಿಕೆ ಹಾಗೂ ದೇವರುಗಳ ಬಗ್ಗೆ ಅಶ್ಲೀಲವಾಗಿ ಮಾತನಾಡಿದ್ದು, ಇವರ ಮೇಲೆಯೂ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮನವಿ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಡಿವೈಎಸ್ಪಿ ಕೆಯು ಬೆಳ್ಳಿಯಪ್ಪ,
ತಹಶೀಲ್ದಾರ್ ಎಸ್ ರವಿಚಂದ್ರ ಮನವಿಯನ್ನ ಸ್ವೀಕರಿಸಿದರು. ಈ ಸಮಯದಲ್ಲಿ ಶ್ರೀ ಪದ್ಮಾವತಿ ಜ್ವಾಲಮಾಲಿನಿ ಮತ್ತು ಚಂದ್ರನಾಥ್ ಸ್ವಾಮಿ ಟ್ರಸ್ಟಿನ ಧನ್ಯಕುಮಾರ್ ಜೈನ್, ಪದ್ಮರಾಜ್ ಜೈನ್, ವೀರೇಂದ್ರ ಯೋಗರಾಜ್, ಪದ್ಮಪ್ರಸಾದ್, ಪ್ರಭಾಸೀಂದ್ರ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ 6.5 ಇಂಚಿನ ಮತ್ತು 4.5, 6.5 ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು. ಸಂಪರ್ಕಿಸಿ ಶ್ರೀ ಗಣೇಶ್ ಬೋರ್ವೆಲ್ಸ್, ಬಳ್ಕೂರು, ಹೊನ್ನವರ ತಾಲೂಕು ಮತ್ತು ಭಟ್ಕಳ. ಪೇನ್ ಕ್ಲಿನಿಕ್. ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು: ಡ್ರೈವ್ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain. Home physiotherapy, treatment condition, cervical and lumbar spondylosis, radiating, joint pain management, trapeziepis, cervicogenic, headache, vertigo, carpal tunnel syndrome, tennis elbow, golfer's elbow, low back pain, IVDP, orthoarthritis, frozen shoulder, heel pain, stroke and cerebral palsy rehabilitation, sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 22222. Mobile number 9740809295. For visit G8 Suman Lakshmi Enclave near Nagamangala Regalia, Kajubag, Karwar.